ಶೆಟ್ಟಿ ತಿಮರೋಡಿ ಗಡಿಪಾರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಆದೇಶವನ್ನ ಕೊಡಲಾಗಿತ್ತೋ ಆ ಆದೇಶಕ್ಕೆ ಇದೀಗ ಹೈಕೋರ್ಟ್ನಿಂದ ತಡೆ ಬಿದ್ದಿದೆ. ಅಕ್ಟೋಬರ್ 8ರವರೆಗೂ ಕೂಡ ಗಡಿಪಾರು ಆದೇಶಕ್ಕೆ ತಡೆ ಕೊಟ್ಟಿದೆ ಹೈಕೋರ್ಟ್. ಹಾಗೆಯೇ ಬಲವಂತದ ಕ್ರಮವನ್ನ ಕೈಗೊಳ್ಳದಂತೆ ಕೋರ್ಟ್ ಸೂಚನೆಯನ್ನೂ ನೀಡಿದೆ. ಗಡಿಪಾರಿಗೆ ತಡೆ ನೀಡಿ ಪ್ರತಿವಾದಿಗಳಿಗೆ ನೋಟಿಸ್. ಅಕ್ಟೋಬರ್ 8ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ಗಡಿಪಾರು ಮಾಡಲಾಗಿತ್ತು. ರಾಯಚೂರಿನ ಮಸ್ಕಿಗೆ ರಾಯಚೂರಿಗೆ ಅವರನ್ನು ಗಡಿಪಾರು ಮಾಡಬೇಕು ಅಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿತ್ತು. ಎಸಿ ಇಂತಹದೊಂದು ತೀರ್ಮಾನವನ್ನ ತೆಗೆದುಕೊಂಡಿದ್ರು. ಇದು ಹಿಂದೆ ಕೆಲ ದಿನಗಳ ಹಿಂದೆ ಮಂಗಳೂರಿನಲ್ಲಿ ಕೋಮು ಗಲಾಟೆಗಳು ಇದೆಲ್ಲ ಆದಂತಹ ಸಂದರ್ಭದಲ್ಲಿ 32 ಜನರ ಲಿಸ್ಟ್ ಅನ್ನ ಒಂದು ಗಡಿಪಾರು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಪರಿಶೀಲನೆ ಮಾಡೋ ಕಾರ್ಯ ಆಗ್ತಾ ಇತ್ತು, ಸ್ಕ್ರೂಟಿನಿ ಮಾಡೋದು. ಅದು ಮೊನ್ನೆ ತೆಗೆದುಕೊಂಡಂತ ನಿರ್ಧಾರ ಆಗಿತ್ತು. ಈಗ ಈ ಧರ್ಮಸ್ಥಳಕ್ಕೂ ಅದಕ್ಕೂ ತಾಳೆ ಹಾಕೋದು ಕೆಲವರು ಮಾಡ್ತಾ ಇದ್ರು, ಬಟ್ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಹಾಗಂತ ಮಹೇಶ್ ಶೆಟ್ಟಿ ತಿಮರೋಡಿಯವರು ಮಧುಶ್ರೀ ಮೊನ್ನೆ ಎಲ್ಲೂ ಕಾಣ್ತಾ ಇರಲಿಲ್ಲ ಅವರು. ಸೊ ವಿಚಾರಣೆಗೂ ಕೂಡ ಸರಿಯಾಗಿ ಹಾಜರಾಗಿಲ್ಲ, ಪೊಲೀಸರು ಕರೆದಿದ್ರು. ಅದಾದ ನಂತರ ಅಲ್ಲಿ ಎಲ್ಲೂ ಪಬ್ಲಿಕ್ ಆಗೂ ಕೂಡ ಕಾಣಿಸ್ಕೊಳ್ತಿಲ್ಲ ಅನ್ನುವಂಥದ್ದೆಲ್ಲ ವಿಚಾರ ಇತ್ತು. ಆಗ ಗಡಿಪಾರು ಇನ್ನೇನು ಆಗ್ಬೇಕಾಗಿತ್ತು, ಆದ್ರೆ ಅದ್ರ ಒಳಗಾಗಿ ಅವರಿಗೊಂದು ರಿಲೀಫ್ ಸಿಕ್ಕಿದೆ. ಹೌದು. ಇನ್ನು ಗಡಿಪಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ನಮ್ಮ ಜಿಲ್ಲೆಗೆ, ಅದರಲ್ಲೂ ಮಾನ್ವಿಗೆ ಯಾಕೆ ಗಡಿಪಾರು ಮಾಡಿದ್ದೀರಿ ಅಂತ ಪ್ರೊಟೆಸ್ಟ್ ಅನ್ನ ಕೂಡ ಮಾಡಿದ್ರು. ಬೇಕಿದ್ರೆ ಎಲ್ಲಾದ್ರೂ ಬೇರೆ ಕಡೆ ಗಡಿಪಾರು ಮಾಡಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಸದ್ಯಕ್ಕೆ ಯಾವುದೇ ರೀತಿಯ ಬಲವಂತದ ಕ್ರಮವನ್ನ ತೆಗೆದುಕೊಳ್ಬಾರದು ಅಂತ ಹೇಳಿ ಹೈಕೋರ್ಟ್ ಸೂಚನೆಯನ್ನ ಕೊಡೋದ್ರ ಜೊತೆಗೆ ಗಡಿಪಾರು ವಿಚಾರಕ್ಕೆ ತಡೆಯನ್ನ ನೀಡಿದೆ. ರಮೇಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಮೇಶ್, ಈಗ ಯಾವ ಕಾರಣಗಳನ್ನ ನೀಡಿ ಈ ಒಂದು ತೀರ್ಮಾನಕ್ಕೆ ತಡೆ ಕೊಟ್ಟಿರೋದು ಅಂತೇಳಿ ಇದೊಂದು ತಾತ್ಕಾಲಿಕ ರಿಲೀಫ್ ಅಂತ ಕಾಣಿಸುತ್ತೆ ಸದ್ಯದ ಮಟ್ಟಿಗೆ? ಖಂಡಿತ ಇದೊಂದು ತಾತ್ಕಾಲಿಕ ರಿಲೀಫ್ ಮಲ್ತೇಶ್. ಇದರಲ್ಲಿ ಮುಖ್ಯವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ವಾದ ಏನಂತಂದರೆ, ಶೋಕಾಸ್ ನೋಟಿಸ್ ಇಶ್ಯೂ ಮಾಡಬೇಕಾದ್ರೆ ಅದಕ್ಕೆ ಸಮರ್ಪಕವಾದಂಥ ಕಾರಣವನ್ನು ಕೊಡಬೇಕು. ಯಾವ ಕಾರಣಕ್ಕೋಸ್ಕರ ಈ ಥರ ಎಕ್ಸ್ಟರ್ನ್ಮೆಂಟ್ ಆರ್ಡರ್ ಮಾಡ್ತಾ ಇದ್ದಾರೆ, ಗಡಿಪಾರು ಆದೇಶ ಹೊರಡಿಸಿದ್ದಾರೆ ಅನ್ನೋದಕ್ಕೆ ಸಂಪೂರ್ಣ ಒಂದು ವಿವರ ಕೊಡಬೇಕು. ಮತ್ತು ಇವ್ರ ವಿರುದ್ಧ ಇರುವಂಥ ಕೇಸ್ಗಳೇ ಬಹುತೇಕ ಕೇಸ್ಗಳು ಖುಲಾಸೆ ಆಗಿದೆ. ಹೀಗಾಗಿ ಕೇಸ್ಗಳು ಬಾಕಿ ಇಲ್ಲದೇ ಇದ್ರೂ ಕೂಡ ಅವರು ಸರಿಯಾದ ವಿವರಣೆ ಕೊಡದೇನೆ ಈ ರೀತಿ ಶೋಕಾಸ್ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಜೊತೆಗೆ ಯಾವುದೇ ಒಂದು ಅಂದರೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಬೇಕಾದ್ರೆ ಬಹಳ ಅಪರೂಪದ ಕೇಸ್ನಲ್ಲಿ ಮಾತ್ರ, ಅಂದರೆ ಗಡಿಪಾರು ಆದೇಶ ಮಾಡುವಂಥದ್ದು ಬಹಳ ರೇರೆಸ್ಟ್ ಆಫ್ ರೇರ್ ಕೇಸಸಲ್ಲಿ ಮಾತ್ರ ಮಾಡಬೇಕು. ಮಾಡೋದಕ್ಕೆ ಮುಂಚೆ ಸಂಪೂರ್ಣ ಸಾಕ್ಷ್ಯಾಧಾರಗಳನ್ನು ಅವ್ರು ಪರಿಗಣಿಸಬೇಕು. ಆದರೆ ಅದು ಯಾವುದನ್ನು ಮಾಡದೇನೆ ಈ ರೀತಿ ಮಾಡಿದ್ದಾರೆ ಅಂತೇಳಿ ಒಂದು ತಾಂತ್ರಿಕ ಕಾರಣಗಳನ್ನು ಮುಂದಿಟ್ಟು ವಾದ ಮಂಡನೆ ಮಾಡಿದ್ದಾರೆ. ಜೊತೆಗೆ ರಾಜಕೀಯ ಪ್ರೇರಿತ ಮತ್ತು ಕೇಸ್ ಇದು. ಹೀಗಾಗಿ ಜೊತೆಗೆ ಏನು ಒಂದು ಅಂದರೆ ಯಾವುದೇ ಒಂದು ಕಾರಣಗಳಿದೆ, ಯಾಕಂದರೆ ಆದೇಶದಲ್ಲೂ ಕೂಡ ಸಂಪೂರ್ಣವಾದಂಥ ವಿವರಣೆಯನ್ನು ಕೊಡಬೇಕಾಗತ್ತೆ ಎ ಸಿ ಅವರು, ಯಾವ್ಯಾವ ಕಾರಣಕ್ಕೋಸ್ಕರ ನಾವು ಈ ರೀತಿ ಎಕ್ಸ್ಟರ್ನ್ಮೆಂಟ್ ಆದೇಶ ಮಾಡ್ತಾ ಇದ್ದೀವಿ ಅಂತೇಳಿ. ಆದರೆ ಯಾವುದೇ ರೀತಿಯಾದಂಥ ವಿವರವಾದಂಥ ಕಾರಣಗಳನ್ನು ಕೊಡದೇನೆ ಈ ರೀತಿ ಮಾಡಿರೋದು ಸರಿಯಲ್ಲ ಅಂತೇಳಿ ಕಾನೂನಾತ್ಮಕವಾಗಿ ಒಂದು ವಾದ ಮಂಡನೆ ಮಾಡಿದ್ರು. ಕೋರ್ಟ್ ಈಗ ವೆಕೇಶನ್ ಬೆಂಚ್ ಆಗಿರೋದ್ರಿಂದ ಕೋರ್ಟ್ ತುಂಬಾ ಡೀಟೇಲ್ ಆಗಿದ್ರ ಒಂದು ಆಳಕ್ಕೆ ಹೋಗಲಿಲ್ಲ. ಬದಲಾಗಿ ಪ್ರತಿವಾದಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಿ ವಿಚಾರಣೆಯನ್ನು ಅಕ್ಟೋಬರ್ 8ನೇ ತಾರೀಕಿಗೆ ಮುಂದೂಡಿದ್ದಾರೆ. ಅಲ್ಲಿವರೆಗೂ ಯಾವುದೇ ಬಲವಂತದ ಕ್ರಮ ತಗೋಬೇಡಿ, ಅಂದ್ರೆ ಅವ್ರ ವಿರುದ್ಧ ಗಡಿಪಾರು ಸೇರಿದಂತೆ ಯಾವುದೇ ರೀತಿ ಬಲವಂತದ ಕ್ರಮವನ್ನು ತಗೋಬೇಡಿ ಅಂತೇಳಿ ಅಕ್ಟೋಬರ್ 8ನೇ ತಾರೀಕುವರೆಗೆ ಮಾತ್ರ ರಿಲೀಫ್ ಕೊಟ್ಟಿದೆ. ಯಾವುದೇ ಒಂದು ಅಂದ್ರೆ ಪ್ರಕರಣದ ಆಳಕ್ಕೆ ಹೋಗದೇನೆ ಮೇಲ್ನೋಟಕ್ಕೆ ಈ ಅಂಶಗಳನ್ನ ಗಮನಿಸಿ ಕೋರ್ಟ್ ಈ ಒಂದು ಮಧ್ಯಂತರ ಆದೇಶವನ್ನು ಕೊಟ್ಟಿದೆ. ಆನಂತರ ಸರ್ಕಾರದ ವಾದವನ್ನು ಕೇಳಿ ಅಂತಿಮವಾಗಿ ಅಕ್ಟೋಬರ್ 8ನೇ ತಾರೀಕು ಕೋರ್ಟ್ ಈ ಬಗ್ಗೆ ಒಂದು ಆದೇಶವನ್ನು ಮಾಡೋ ಸಾಧ್ಯತೆ ಇದೆ. ಓಕೆ ರಮೇಶ್, ಇನ್ನೊಂದು ಸಂಗತಿ ಅಂದ್ರೆ ಈ ಹಿಂದೆ ಕಮ್ಯುನಲ್ ಗಲಾಟೆಗಳಾದಂತಹ ಸಂದರ್ಭದಲ್ಲಿ ಹೇಗಲ್ಲಿ ನಾವು ಪೊಲೀಸ್ ಇಲಾಖೆಗೆ ಮೇಜರ್ ಸರ್ಜರಿ ಮಾಡಲಾಯಿತು, ಆ ಟೈಮ್ ನಲ್ಲಿ ಪಟ್ಟಿ ಸಿದ್ಧ ಆಯ್ತು 32 ಜನದ್ದು ಅನ್ನೋದು ನಮ್ಗೆ ಗೊತ್ತಾಯ್ತು. ಈ ಪುತ್ತೂರಿಗೆ ಸಂಬಂಧಪಟ್ಟಾಗೇನು ಕೂಡ ಈ ಕೆಲವನ್ನೆಲ್ಲ ಆ ಸಂದರ್ಭದಲ್ಲಿ ಗಡಿಪಾರು ಮಾಡುವಂತ ತೀರ್ಮಾನಕ್ಕೆ ಬರಲಾಯಿತು. ಬಟ್ ಈಗ ವಿಚಾರ ಅಂತಾನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರದು ಈ ಧರ್ಮಸ್ಥಳ ವಿಚಾರವಾಗಿ ಹೋರಾಟ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಸಂದರ್ಭದಲ್ಲಿ ಕೆಲವು ಗೊಂದಲಗಳಾಗೋದು ಬಿಟ್ರೆ ಈ ಕಮ್ಯುನಲ್ ವಿಚಾರವಾಗಿ ಇತ್ತೀಚೆಗೇನು ಸುದ್ದಿ ಇದ್ದಂಗಿಲ್ಲ. ಈ ಹಳೆ ಪ್ರಕರಣವನ್ನ ಆಧಾರವಾಗಿ ಇಟ್ಕೊಂಡು ಈಗ ಈ ತರದೊಂದು ತೀರ್ಮಾನ ಅನ್ನುವಂಥದ್ದು ಇವ್ರ ಕಡೆಯವ್ರು ಏನೀಗ ವಾದಿಸಿದಾರಲ್ಲ, ಅದನ್ನೇ ಮಾನದಂಡವಾಗಿ ಇಟ್ಕೊಂಡು ಹೋದ್ರೆ ಬಹುಶಃ ಏನಾದ್ರು ರಿಲೀಫ್ ಸಿಗುವಂತ ಚಾನ್ಸಸ್ ಇರುತ್ತಾ ಮುಂದಿನ ಹಂತದಲ್ಲಿ? ಈಗಿನ ವಾದ ಇವ್ರು ನೋಡ್ತಾ ಹೋದ್ರೆ ಅಥವಾ ಪ್ರತಿವಾದಿಗಳ ವಾದ ಏನಿರುತ್ತೆ ಅನ್ನುವಂಥದ್ದು ಕೂಡ ಅತಿ ಮುಖ್ಯ ಆಗುತ್ತಾ ಮುಂದಿನ ಹಂತದಲ್ಲಿ? ಏನ್ ಕತೆ ಅಂತ ರಮೇಶ್? ಪ್ರತಿವಾದಿಗಳ ವಾದ ಕೂಡ ಅತಿ ಮುಖ್ಯ ಆಗುತ್ತೆ. ಯಾಕಂದರೆ ಉಪವಿಭಾಗಾಧಿಕಾರಿ ಯಾವ್ಯಾವ ಕಾರಣಕ್ಕೋಸ್ಕರ ಇವ್ರನ್ನ ಎಕ್ಸ್ಟರ್ನ್ಮೆಂಟ್ ಮಾಡಿದ್ದಾರೆ ಅನ್ನೋದನ್ನು ಅವರು ಸಮರ್ಥನೆ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಈ ಹಳೆಯ ಕೇಸ್ಗಳು ಮತ್ತು ಬಹುತೇಕ ಕೇಸ್ಗಳು ಮುಕ್ತಾಯ ಆಗಿದೆ. ಆದರೆ ಇವ್ರು ಹೇಳ್ತಾ ಇರೋದು ಏನಂದರೆ ಪೊಲೀಸರು ಮತ್ತು ಉಪವಿಭಾಗಾಧಿಕಾರ ಪರ ವಕೀಲರು ಹೇಳ್ತಾ ಇರೋದು ಏನಂದರೆ ಅವ್ರ ವಿರುದ್ಧ ಇರುವಂಥ ಕೇಸ್ಗಳು ಖುಲಾಸೆ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಅವ್ರು ಸಾಕ್ಷಿದಾರಗಳನ್ನ ಬೆದರಿಕೆ ಹಾಕಿದ್ದಾರೆ, ಬೆದರಿಕೆ ಹಾಕಿ ಈ ರೀತಿ ಖುಲಾಸೆ ಪಡ್ಕೊಂಡಿದ್ದಾರೆ. ಅದು ಬಿಟ್ಟರೆ ಮೆರಿಟ್ಸ್ ಮೇಲೆ ಖುಲಾಸೆ ಆಗಿಲ್ಲ ಅನ್ನೋಂಥ ವಾದ ಅವ್ರದ್ದಾಗಿದೆ. ಹೀಗಾಗಿ ಅಂತಿಮವಾಗಿ ಹೈಕೋರ್ಟ್ ಈ ಬಗ್ಗೆ ತೀರ್ಮಾನ ಮಾಡಬೇಕಾಗತ್ತೆ. ಇವರ ಒಂದು ಖುಲಾಸೆ ಆದೇಶ ಏನಿದೆ ಅದು ಅವ್ರಿಗೆ ಅನುಕೂಲಕ್ಕೆ ಬರುತ್ತಾ, ಗಡಿಪಾರು ಆದೇಶ ಸರಿನಾ ತಪ್ಪು ಅನ್ನೋದನ್ನ ಹೈಕೋರ್ಟ್ ಅಂತಿಮವಾಗಿ ತೀರ್ಮಾನ ಮಾಡಬೇಕಾಗುತ್ತೆ. ಹೀಗಾಗಿ ಇವತ್ತಿನ ಆದೇಶ ಏನಿದೆ ಅಕ್ಟೋಬರ್ 8ನೇ ತಾರೀಕುವರೆಗೂ ತಾತ್ಕಾಲಿಕ ಆದೇಶ. ಬಟ್ ಈಗಾಗಲೇ ಕೇಸಿನ ಖುಲಾಸೆ ಏನಾಗಿದೆ ಅದು ಖಂಡಿತ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಅನುಕೂಲ ಆಗ್ಬೋದು. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ರಮೇಶ್.